ಗ್ರಾಮ ಪಂಚಾಯತ್ ಅಡಿಗೆ ಮನೆಗೆ ಅಂತ ಲೆಟರ್ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಪ್ರೋಸೆಸ್ ಆಗಿಲ್ಲ. ಇವತ್ತು ಇನ್ನೊಂದು ಕೊಟ್ಟು ನಮಗೆ ಕೊಡಪ್ಪ, ಇಒಗೆ ಮತ್ತೆ ಸಿಒಗೆ ಬರೀತೆ ಅಂತ ಹೇಳಿದ್ದೇನೆ. ಇವತ್ತು ಕೊಡ್ತಾರೆ, ನಾಳೆ ನಾಳೆ ಕೊಡ್ತಾರೆ. ನಮಗೆ ಕೊಟ್ಟ ತಕ್ಷಣ ರೆಫರ್ ಮಾಡ್ತೇವೆ. ಆಮೇಲೆ ಅದು ಕನ್ಸ್ಟ್ರಕ್ಷನ್ ಕೊಟ್ಟಿದ್ರಲ್ಲ ಶೌಚಾಲಯ, ಪದ್ಮನಾಯಕಿಗೆ ಮತ್ತೆ ವಸಂತ ಯಾರಿಗೆ ಕೊಟ್ಟ ಗೊತ್ತಿಲ್ಲ. ಒಟ್ಟು ಅದು ಮೇಡಮ್ ಹತ್ರ ಮಾತಾಡಿದ್ರಿ. ಮಾತಾಡಿದ್ಮೇಲೆ ಅವರು ಒಂದು ಕಂಪ್ಲೇಂಟ್ ಕೂಡ ಬರೆದಿದ್ದಾರೆ. ಕಂಪ್ಲೇಂಟ್ ಕಾಪಿ ನಮ್ಮ ಹತ್ರ ಇದೆ. ಅದು ಮೂವ್ ಆಗಿದೆಯೋ ಬಿಟ್ಟಿದೆಯೋ ನಮಗ್ ಗೊತ್ತಿಲ್ಲ. ಕೇಳಿದೀನಿ ಇವತ್ತು. ಅದೊಂದು ಲೆಟರ್ ಕೊಡಪ್ಪ ಇನ್ನೊಂದ್ಸರಿ ನಮಗೆ ಕೊಟ್ಟ ತಕ್ಷಣ ಮತ್ತೆ ಆ ಕಾಪಿಯನ್ನು ಇಟ್ಟು ಇಒಗೆ ಸಿಒಗೆ ಲೆಟರ್ ಮಾಡ್ತೇವೆ. ಈ ಹೊಳೆ ಮಾದಾಪುರದ ಕಂಪ್ಲೇಂಟ್ ಕಾಪಿ ಬಂದಿಲ್ಲ. ಮೇಡಮ್ ಕಳ್ಸಿಲ್ಲ. ಇಲ್ಲ ಇಲ್ಲ, ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾವು ಮಾಡ್ತೇವೆ ಸರ್. ಶಾಲೆಗೆ ಏನೇ ಲೆಟರ್ ಬಂದ್ರು, ಕಾಮಗಾರಿ ಯಾವ ಅರ್ಧ ಬರ್ದಾದ್ರು ತಕ್ಷಣ ನಾನು ಏನ್ ಮಾಡ್ತೇನೆ, ಸಂಬಂಧಪಟ್ಟ ಇವಾಗ ಮೊನ್ನೆ ನೋಡ್ರಿ ಹೊಳೆ ಮಾದಾಪುರ ಲೋಕಾಯುಕ್ತ ಕೇಸ್ ಆಗಿತ್ತು. ಶೌಚಾಲಯ ಕಟ್ತಾ ಇದ್ರು, ಒಂದ್ ಮನೆದು ಪಾಪ ಅವ್ರ ಒಪ್ಪಿಗೆ ಮೇಲೆ ಮಕ್ಕಳು ಯೂಸ್ ಮಾಡ್ತಾ ಇದಾರೆ. ಇಲ್ಲಿವರೆಗೂ ಖಾಲಿ ಮನೆ ಐತಿ, ಯೂಸ್ ಮಾಡ್ತಾ ಇದಾರೆ. ಅದನ್ನ ಸಿಒ ಎಲ್ಲ ಗಮನಕ್ಕೆ ತಂದಿದ್ದೀವಿ. ಈ ಕಟ್ಟದ RCC ಹಾಕಿ 3-4 ತಿಂಗಳ ಪ್ರೋಸೆಸ್ ಮಾಡಿಲ್ಲ. ಮೊನ್ನೆ ಮತ್ತೆ ಲೆಟರ್ ಮಾಡಿದ್ದೇನೆ. ಮತ್ತೆ ಜಡ್ಜ್ ಹತ್ರ ಮಾತಾಡಿ ಜಡ್ಜ್ ಜೂನ್ ತಿಂಗಳ ಬರ್ತಾರೆ ಅಂತ ಅವ್ರು ಲೆಟರ್ ಹಾಕಿದೆ. ನಾನು ಇಒ ಹಾಕಿನಿ, PDO ಹಾಕಿನಿ, ತಕ್ಷಣ ಮುಗಿಸ್ರಿ ಅಂತ ಹೇಳಿದ್ವಿ. ನಿನ್ನೆ DC ಮೀಟಿಂಗ್ ಇತ್ತು, ಮೊನ್ನೆ ಶುರುವಾಗುತ್ತೆ DC ಸಿಇಒ ಅಲ್ಲಿ ಸಹ ಅವ್ರ ಹತ್ರ ಮಾತಾಡಿ PDO ಮಾತಾಡಿ ತಕ್ಷಣ ಮಾಡಿ ಅಂತ ಹೇಳಿದ್ವಿ. ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಮತ್ತೆ ಸಿದ್ದಾಪುರದ ಒಂದು ಅದೇ ಈಗ ಮುಗಿದಿದೆ. ಮತ್ತೆ ಅದನ್ನೇನೋ ತೆರವುಗೊಳಿಸೋದಕ್ಕೆ ಅವ್ರು ಮಾಡ್ಬೇಕು. ಪಂಚಾಯತ್ ಅವರು ನಮ್ ಸಪೋರ್ಟ್ ಇದ್ದೇ ಇರ್ತದೆ. ನಿಮ್ ಸಪೋರ್ಟ್ ಇರುತ್ತೆ. ನಮ್ ಸಪೋರ್ಟ್ ಯಾವಾಗ ಅವ್ರಿಗೆ ನೀವೇನಾದ್ರೂ ಆರ್ಡರ್ ಮಾಡ್ಬೇಕಾ? ನಾವು ಮಾಡಕ್ ಬರಲ್ಲ ಸರ್, ಅವರಿಗೆ ಆರ್ಡರ್ ಮಾಡೋದು. ಅವರೇ ಡಿಸಿಷನ್ ತಗೋದು. ಅವರೇ ಡಿಸಿಷನ್ ಇವು ಮಾಡ್ತಾರೆ. ಅವ್ರ ನನಗೆ ನಿನ್ನೆ ಮೇಡಮ್ ಹೇಳಿದ್ದಾರೆ, ಶನಿವಾರ ನಾನು ಕ್ರಮ ಕೈ ಹೋಗ್ತೀನಿ ಅಂತ. ಅವ್ರಿಗೆ ನಿಮ್ದು ಒಂದು ನಮ್ ಸಪೋರ್ಟ್ ಯಾವಾಗ ಇರ್ತದೆ. ನಾವು ಫೋನ್ ಮಾಡಿ ಮಾತಾಡ್ತೇನೆ. ಫಸ್ಟ್ ತೆರವುಗೊಳಿಸಿ ಸಮಸ್ಯೆ ಇದೆ. ಯಾಕಂದ್ರೆ ನಾವು ಫಸ್ಟ್ ನಿಮ್ಮ ಹಂತಕ್ಕೆ ತಗೊಂಡ್ಬಂದು ನಿಮ್ಮಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ಏನಾಗ್ತದೆ ನೋಡೋಣ. ಸರಿ ಸರ್, ಎಲ್ಲೂ ಆಗಿಲ್ಲ ಅಂದ್ರೆ ಅದಕ್ಕೆ ಬಂದಿಲ್ಲ. ಅಲ್ಲ ಮಾಡ್ಲೇಬೇಕು ಸರ್. ಕೇಳ್ರಿ, 3-4 ವರ್ಷ ನಾವು ಇವ್ರು ಗುದ್ದಾಡ್ತಾ ಇದೀವಿ. ಪ್ರತಿ SC ST ಮೀಟಿಂಗ್ ಅದೇ ಚರ್ಚೆ ನಮ್ದು. ನಮಗೆ ಈಗ ಅವರು ತಾಲೂಕು ಅಧ್ಯಕ್ಷರು, ಅದೇ ನಾವು ಜಿಲ್ಲಾಧ್ಯಕ್ಷರು, ಇವರು ನಮ್ಮ ಕಾರ್ಯದರ್ಶಿ. ಅವರು ನಮ್ಮ ಕಾರ್ಯದರ್ಶಿ. ಈಗ ವಿಚಾರ ಸರ್ ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ರಿ ಸರ್. ಈಗ ನಾವು 2ನೇ ತಾರೀಕು ಅಂದ್ರೆ ನಾವು ತಿಂಗಳಿಗೆ 15 ದಿವಸಕ್ಕೆ ಒಂದು ಸರಿ ನಮ್ಮ ಟೀಮ್ ಇಂದ ಸೋಷಿಯಲ್ ವರ್ಕ್ ಅನ್ನ ಇಟ್ಕೊಂಡಿದ್ದೀವಿ. ಯಾವ ರೀತಿ ಅಂದ್ರೆ ಹಳ್ಳಿ ಮೇಲೆ ಹೋಗ್ತೀವಿ, ಶಾಲೆಯಲ್ಲಿ ಇರ್ತಕ್ಕಂಥ ಶೌಚಾಲಯಗಳು, ಅಡಿಗೆ ಕೋಣೆಗಳು, ಸ್ವಚ್ಛತೆ ಬಗ್ಗೆ. ಯಾಕಂದ್ರೆ ಅಲ್ಲಿ ಓದ್ತಾ ಇರ್ತಕ್ಕಂಥ ಬಡವ್ರ ಮಕ್ಕಳು, ಅವರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಆಮೇಲೆ ನಮ್ದು 2ನೇ ಬೇಡಿಕೆ, ನೀವು ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅಕ್ಕಿ ಕೊಡ್ತೀರಲ್ಲ, ಆ ಅಕ್ಕಿ ಯಾವ ಅಕ್ಕಿ ಕೊಡ್ತೀರಿ? ಅವು ಇದರಿಂದ ಸಪ್ಲೈ, ಗೌರ್ಮೆಂಟ್ ಇಂದ ಸಪ್ಲೈ ಆಗ್ತವೆ. ಜನರಲ್ ಸ್ಟೋರ್ ಇಂದ ಕೊಡ್ತೀರಿ? ಜನರಲ್ ಸ್ಟೋರ್ ಅಲ್ಲ, ಸೊಸೈಟಿಯಿಂದಾನೆ ಬರ್ತಾರೆ. ದಪ್ಪ ಅಕ್ಕಿ ಕೊಡ್ತೀರಿ? ಅಷ್ಟೊಂದು ದಪ್ಪ ಏನಿರಲ್ಲ, ಮೀಡಿಯಂ. ಅಲ್ಲ, ನಾವು ಈಗ ರೇಷನ್ ಅಂಗಡಿ ಬರ್ತಾವಲ್ಲ, ಉಚಿತ BPL ಅದಕ್ಕಿಂತ ಒಳ್ಳೆ ಅಕ್ಕಿ ಕೊಡೋದು. ಈಗ ಅವರು ಊಟ ಮಾಡಬಹುದಲ್ಲ? ಹೋದ ನಾವ್ ಅಲ್ಲಿ ಊಟ ಮಾಡೇ ಬರೋದು ಸರ್. ನಾವು ಮಾಡ್ಬೇಕಾಗತ್ತೆ. ಈಗ ನೀವು ಮಾಡ್ರಿ, ನಾವು ಅದನ್ನು ಯಾಕೆಂದ್ರೆ ನಾವು ಹಣ ಕೊಡ್ತೀವಿ. ಅದ್ರಲ್ಲಿ ಅಲ್ಲಲ್ಲ, ಗೌರ್ಮೆಂಟ್ ಇಂದ ನಮಗ್ ಬೇಡ, ನಾವು ಅದನ್ನ ಚೆಕ್ ಮಾಡ್ಲೇಬೇಕಾಗತ್ತೆ. ಮಕ್ಕಳು, ನಮ್ಮ ಮಕ್ಕಳು, ಅವ್ರ ಮಕ್ಕಳು ದೇವ್ರಿದ್ದಂಗೆ. ಅವ್ರು ಊಟ ಮಾಡೋದು, ನಾವು ಊಟ ಮಾಡೋದು. ನಾವು ಹೋದಾಗ ಹೊಟ್ಟಿ ಮರ ರುಚಿಗಾರ ಸ್ವಲ್ಪ ಊಟ ಮಾಡಿ ಬರ್ತಾವ. ಯಾವ ಶಾಲೆಗೆ ಹೋಗ್ತಾನೆ, ನಾವ್ ಹೇಳಿರ್ಲಿ ಇಂತ ಶಾಲೆಗೆ ಬರ್ತಾವಂತ. ಯಾವುದಾದ್ರೂ ಶಾಲೆಯಲ್ಲಿ ಕುಂದುಕೊರತೆ ಅಥವಾ ಮಳೆಯಲ್ಲಿ ಸೋರ್ತಾ ಇದ್ರೆ, ಏನಾದ್ರೂ ಸಮಸ್ಯೆ ಇದ್ರೆ, ಸಮಸ್ಯೆ ಇದ್ದಾಗ ನಾವು ತಕ್ಷಣ ನಿಮ್ಮ ಗಮನಕ್ಕೆ ತರ್ತೀವಿ. ಅಲ್ಲಿಂದಾನೆ ನಾವು ಫೋನ್ ಮಾಡ್ತೀವಿ, ಸರ್ ಈ ರೀತಿ ಇದೆ ಅಂತ. ಮತ್ತೆ ನಮ್ಮ ನಿಮಗೊಂದು ಅರ್ಜಿನೂ ಕೊಡ್ತೀವಿ, ಸರ್ ಈ ರೀತಿ ಸಮಸ್ಯೆ ಇದೆ, ನೀವು ಒಂಚೂರು ಮಾಡ್ಕೊಡಿ ಸರ್. ಸರ್ ಈಗ ಏನಾಯ್ತು ಸರ್, ಮೊನ್ನೆ ನಮಗೆ ಆಯುಕ್ತರು ಆದೇಶ ಮಾಡಿದ್ವಿ ಏನಂತ, ಈಗ ಶಿಥಿಲಗೊಂಡಿರ್ತಕ್ಕಂಥ ಕೊಠಡಿಗಳು ಹಾಳಾಗಿದ್ರೆ ಅವ್ನು ಫಸ್ಟ್ ತೆರವುಗೊಳಿಸ್ರಿ ಅಂತ ಆದೇಶ ಮಾಡಿದ್ರು. ಮೊನ್ನೆ ತಾನೇ ಎಲ್ಲ ಗ್ರೂಪಿಗೆ ಲೆಟರ್ ಹಾಕಿದೀನಿ, ನಾನು ಮೆಸೇಜ್ ಹಾಕಿದೆ. ಆ ಲೆಟರ್ ಫಾರ್ವರ್ಡ್ ಮಾಡಿ ಕೆಳಗಡೆ ಈ ರೀತಿ ಸಂಬಂಧಪಟ್ಟ ಶಾಲೆಗಳು ಹಾಳಾಗಿದ್ದ ಕೊಠಡಿಗಳು ಶಾಲೆಯಲ್ಲಿ ಇದ್ರೆ ತಕ್ಷಣ ಫೋಟೋ ಸಮೇತ STMC ರೆಗ್ಯುಲೇಷನ್ ತಗೊಂಡು PRD ಅವ್ರಿಗೆ ಕೊಡ್ರಿ, ಅವ್ರ ಮೂಲಕ ಡೆಮಾಲಿಷನ್ ಪರ್ಮಿಷನ್ ಕೊಡಿಸ್ತೇವೆ ಅಂತ ಹೇಳ್ತಿದ್ದೇವೆ. ಆಲ್ರೆಡಿ ಸುಮಾರು ಮಾಡಿದ್ದಾರೆ. ಇನ್ನು ಎಲ್ಲಾರ ಒಂದೊಂದು ಉಳಿದ್ರೆ ಅದು ಮಾಡಿಸ್ತೇವೆ. ಅದ್ರ ಜೊತೆಗೆ ನಾವು ಇಲ್ಲಿ ಸೋರ್ತವು ಹಾಳಾಗಿರ್ತಾವ ಕೊಠಡಿಗಳು ರಿಪೇರಿ ಮೊನ್ನೆ 60 ಶಾಲೆ ಪಟ್ಟಿನ ಕಳಿಸಿದ್ದೇನೆ. ಅಂತಂದು ಬರ್ತಾ ಇದಾವೆ. ಹೋದ್ ಸರಿ ಮಳೆ ಜಾಸ್ತಿ ಆಗಿದ್ರೆ 81 ಕೊಠಡಿಗಳು ನಮ್ಮಲ್ಲಿ MLA ಅವರು ಬಹಳ ಸಹಕಾರ ಕೊಡ್ತಾರೆ. DC ಅವರಿಂದ ಮಾಡಿಸಿ 81 ಕೊಠಡಿ ರಿಪೇರಿ ಆಗ ಸರ್. ಒಂದೊಂದು ಕೊಠಡಿ 2 ಲಕ್ಷ. ಎಲ್ಲ ಹಂಚಿನ ಕೊಠಡಿಗಳಿಗೆ ಹಂಚಿ ತೆಗಿಸಿ ಮೇಲೆ ಶೀಟ್ ಹಾಕ್ಸ್ಯಾರೆ. RCC ಮೇಲೆ ಆಂಗ್ಲ ಹಾಕಿ ಶೀಟ್ ಹಾಕ್ಸ್ಯಾರೆ. ನಮ್ಮ ತಾಲೂಕಿಗೆ ಇದ್ದಂತ ಶಾಸಕರು ಯಾವುದೇ ಕೆಲಸ ಅಡ್ಡಿಪಡಿಸಿಲ್ಲ, ಮಾಡಿಲ್ಲ, ಯಾವುದು ಪಡಿಸಲ್ಲ ಅವರು. ನಾವ್ ಹೇಳೋದು
ಸರಿಯಾದ ಮಾಹಿತಿ ನಿಮಗೆ ಸಿಗದೆ ಇದ್ದಾಗ ನೀವು ಅದ್ರ ಕಡೆ ಗಮನ ಕೊಟ್ಟಿರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆ ಜಾಗಕ್ಕೆ ಹೋಗಿ ಏನಾದ್ರೂ ಮಾಹಿತಿ ನಾವು ನಿಮಗೆ ಕೊಟ್ಟಾಗ ನೀವು ಅದನ್ನ ಸರಿಪಡಿಸಿ. ಆಮೇಲೆ ಎರಡನೇದು, ನೀವು ಸರ್ಕಾರಿ ಸ್ಕೂಲ್ಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕ್ಸಲ್ವಾ? ಇಲ್ಲ, ಈ ಸಿಸಿ ಕ್ಯಾಮೆರಾ ಬಂದಿಲ್ಲ. ಅಲ್ಲ, ಹಾಕಿಸ್ಬೇಕಲ್ಲ ಸರ್. ಈಗ ಬಯೋಮೆಟ್ರಿಕ್ ಅಲ್ಲ, ಈಗ ನೀವು ಅದನ್ನ ಹಾಕ್ಬೋದು, ಬರ್ಸ್ಬೋದಲ್ಲ. ಅಲ್ಲ, ಅಂತಂದು ಬರ್ತವೆ. ಏನಾಗಿದೆ ಲಿಂಕ್ ಡಾಕ್ಯುಮೆಂಟ್ ಅಂತ ಸರಿ. ಪ್ರೈವೇಟ್ ಸ್ಕೂಲ್ ಬಯೋಮೆಟ್ರಿಕ್ ಕೊಟ್ಟಾರೆ. ಪ್ರೈವೇಟ್ ಸ್ಕೂಲ್ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ತರದ್ದು ಹಾಕ್ತಾರೆ. ಈಗ ನಮ್ಮ ಮಕ್ಕಳುಗಳು ಓದೋದಕ್ಕೆ ಸೇಫ್ಟಿ ಬೇಡವಾ? ನಮಗೆ ಬೇಕು. ಹೌದಾ? ಬೇಕಲ್ಲ ಸರ್. ನೀವು ಅದನ್ನ ಬರ್ಕೊಳ್ಳಿ, ಈ ತರ ಅಪ್ಲೈ ಮಾಡಿ. ನೆಕ್ಸ್ಟ್ ಇಯರ್ ಆಗುತ್ತೆ. ಅಲ್ಲ, ನೀವು ಅಪ್ಲೈ ಮಾಡಿ, ಈ ತರ ಒಂದು ನಮ್ದು ಇದೆ ಅಂತ ಅಪ್ಲೈ ಮಾಡಿ. ನೆಕ್ಸ್ಟ್ ಇಯರ್ ಮೇನ್ ಇರೋದು ನಮಗೆ ಸಿಸಿ ಕ್ಯಾಮ್ರಾ. ಫಸ್ಟ್ ಹೈಸ್ಕೂಲ್ ಮಕ್ಕಳಿಗೆ ಈ ವರ್ಷ ಬಯೋಮೆಟ್ರಿಕ್ ಆಗಿದೆ. ಯಾವ ಟೀಚರು ಯಾವ ಮಕ್ಕಳಿಗೆ ಎಷ್ಟು ಹೊಡಿತಾ ಇದಾರೆ ಇಲ್ಲ ಗೊತ್ತಾಗ. ಒಂದು. ಎರಡನೇದು, ಪಾಪ ಟೀಚರ್ ಬಗ್ಗೆ ಹೇಳ್ತಾ ಇಲ್ಲ, ಪಾಠ ಯಾವ ತರ ಮಾಡ್ತಾರೆ. ಆಮೇಲೆ ಅಲ್ಲಿರೋ ರೇಷನ್ ಮಕ್ಕಳಿಗೆ ಯೂಸ್ ಆಗ್ತಾ ಇತ್ತು, ಬೇರೆ ಮನೆಗೆ ಹೋಗ್ತಾ ಇತ್ತು. ಆತರ ಏನು ಹೋಗಲ್ಲ ಸರ್. ನಾವ್ ಹೇಳ್ತಾ ಇರೋದು ಜನಕ್ಕೆ ತಪ್ಪು ಕಲ್ಪನೆ ಸಂದೇಶ ಬರಬಾರ್ದು. ಬಿಟ್ರೆ ಕನ್ನಡಿ ಹೆಂಗಿರ್ಬೇಕು, ಅಲ್ಲಿ ಏನ್ ನಡೀತಾ ಐತೆ ಅಂತ ನೀವು ನೋಡ್ತೀರಿ, ನಿಮಗೆ ಸತ್ಯ ಗೊತ್ತಾಗತ್ತೆ. ಅದರಿಂದ ಎಷ್ಟೋ ಸಮಸ್ಯೆ ಹಿಡಿದಿದ್ದಾರೆ. ಎಷ್ಟೋ ಜನ ಅಡಿಗೆ ಮನೆಯಿಂದ ಸಾಮಾನು ತಗೊಂಡೋಗಿರೋದನ್ನ ಹಿಡಿದಿದ್ದಾರೆ. ಅಡಿಗೆ ಮನೆಯಿಂದ ನಮಗೆ ಗೊತ್ತಿದೆ ಸರ್, ಸಾಮಾನು ಎಲ್ಲ ನಿಮಗೆ ಉಳಿದ ಆಹಾರ ಒಯ್ತಾರೆ. ಬರಲ್ಲ. ಉಳಿದದ್ದನ್ನ ವೇಸ್ಟ್ ಮಾಡ್ಬೇಡ್ರಿ, ಮನೆಗೆ ಒಯ್ರಿ ಬೇಡ ಅಂತ ಹೇಳ್ತೇವೆ. ಆಮೇಲೆ ಆ ರೀತಿ 2,000 ಕೆಲಸ ಮಾಡ್ತಾರೆ ಶಾಲೆಗಳ ಬಂದು. ಬೆಳಗ್ಗೆ 9 ಗಂಟೆಗೆ ಬಂದು ಮಧ್ಯಾಹ್ನ 3 ಗಂಟೆವರೆಗೆ ಇರ್ತಾರೆ. ಒಂದು ಮಧ್ಯಾಹ್ನ ಸಂಜೆ ಒಂದು ಊಟ ಕೊಟ್ರೆ ನಮಗೆ ತಪ್ಪಾಗಲ್ಲ. ಅದು ಉಳಿಲಿದ್ರೆ ಅದನ್ನ ಒಯ್ಯಲ್ಲ. ನಾವ್ ಹೇಳ್ತಾ ಇರೋದು ಆರೋಪ ಮಾಡ್ತಾ ಇಲ್ಲ, ಬೇರೆಯವರು ಆರೋಪ ಮಾಡೋದ್ರಲ್ಲ. ಮೊದ್ಲಿತ್ತದು ಯಾವಾಗ ಈ ಒಂದ್ 8 ವರ್ಷ ಕೆಳಗೆ ರೇಷನ್ ಎಲ್ಲ ಒಯ್ತಾ ಇದ್ರು. ಬಿಗಿ ಮಾಡಿದ ಮೇಲೆ ರೇಷನ್ ಎಲ್ಲಿ ಒಯ್ತಾ ಇದ್ರು? ಯಾರು ಈಗ ನಮ್ಮ ಹಳ್ಳಿಗಳಲ್ಲಿ ಯಾರು ಮುಟ್ಟಲ್ಲ. ಅಷ್ಟು ಕೇಳಿ ಯಾರು ಇಲ್ಲ. ನಾವ್ ಹೇಳೋದು ಆರೋಪಗಳು ಬರಬಾರ್ದು ಅವ್ರ ಮೇಲೆ. ಆಮೇಲೆ ಏನೋ ಅನಾಹುತಗಳು ಆದಾಗ ಅವ್ರ ತಲೆ ಮೇಲೆ ಬರಬಾರ್ದು. ಪಾಪ ಅವರು ನಮಗೆ ಮನುಷ್ಯರು. ಅದಕ್ಕೋಸ್ಕರ ನೀವ್ ಇದೊಂದು ಹಾಕೊಳ್ಳಿ, CCTV. ಆಮೇಲೆ ನಮ್ಮ ಶಾಸಕರ ಗಮನಕ್ಕೆ ತರ್ರಿ, ಬಹಳ ಒಳ್ಳೆ ಕೆಲಸ ಮಾಡ್ತಾರ, ಅವ್ರು ಹಾಕೊಡ್ತಾರೆ, ತೊಂದ್ರೆ ಏನಿಲ್ಲ. ಮುಂದಿನ ಅನುದಾನದಲ್ಲಿ ನೀವು ಮಾಡ್ಕೊಡಿ. ಈಗ ನಾವು ಹೋದಾಗ ನಿಮಗೆ ಮಾಹಿತಿ ಕೊಡಿ ಸರ್, ಮಾಡ್ತೀವಿ. ನಿಮಗೆ ಆ ಶಾಲೆಗಳು ಹೋದಾಗ ಗ್ರಾಮದಲ್ಲಿ ನಮ್ಮ ಟೀಚರ್ಸ್ ಸಹಕಾರ ಕೊಡಕ್ಕೆ ಹೇಳ್ತೀವಿ ಸರ್. ನಾವು ಏನಿಗೆ ಸ್ವಚ್ಛತೆ ಮಳೆ ಬಂದಿದೆಯಲ್ಲ, ನಾವು ಹೇಳ್ತಾ ಇದ್ದೀವಿ, ಪ್ರೋಗ್ರಾಮ್ ಹೇಳ್ತಾ ಇದ್ದೆ, ಬರ್ತಿರ್ತೀನಿ. ಮತ್ತೆ ನಾವು ಸ್ವಚ್ಛತಾ ಆಂದೋಲನ ಇಟ್ಕೊಂಡಿದ್ದೀವಿ. ಎಲ್ಲ ಶಾಲೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಚಿರಂಡಿಯಿಂದ ಪ್ರತಿಯೊಂದು ವಾಚ್ ಮಾಡ್ತೀವಿ. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅರ್ಜಿ ಮೂಲಕ, ಸರ್ ಇಂಥ ಕೆಲಸ ಪೆಂಡಿಂಗ್ ಆಗಿದೆ, ಇಲ್ಲಿ ಸ್ವಚ್ಛತೆ ಇಲ್ಲ ಸ್ಕೂಲಲ್ಲಿ, ನಾವು ಯಾವ್ದು ಆರ್ಡರ್ ಮಾಡಕ್ ಹೋಗಲ್ಲ, ರಿಕ್ವೆಸ್ಟ್ ಅಷ್ಟೇ. ಯಾಕಂದ್ರೆ ಹಳ್ಳಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಮಾಡ್ಬೇಕಂತ ನಾವು ತೀರ್ಮಾನ. ಒಳ್ಳೆ ಉದ್ದೇಶ. ಈಗ ಆಫೀಸ್ಗಳಿಗೆ ಹೋಗೋದು, ಅವ್ರ ಹತ್ರ ನಾವು ಮಾತಾಡೋದು, ಅವ್ರಿಗೆ ಹಿಂಸೆ ಕೊಡೋದಿಲ್ಲ, ನಾವು ಒಂದು ಸೋಷಿಯಲ್ ವರ್ಕ್ ಮಾಡ್ಬೇಕಂತ ಹೇಳಿ ಒಳ್ಳೆಯದೇ ಸರ್, ಅದೊಂದು ತೀರ್ಮಾನ ತಗೊಂಡಿದ್ದೀವಿ. ಈಗ ನಿಮ್ಮಂತ ಸಹಕಾರ ಇದ್ರೆ ನಮ್ಮ ಶಾಲೆ. ಅದಕ್ಕೋಸ್ಕರ BO ಆಫೀಸು ಮತ್ತು EO ಆಫೀಸು ಮತ್ತು ತಹಸೀಲ್ದಾರ್ ಕಚೇರಿ ಮತ್ತೆ KEB, ಈ ತರ ಪ್ರತಿಯೊಂದು ಕೂಡ ನಮಗೆ ಸಪೋರ್ಟ್ ಬೇಕು. ಅದೆಲ್ಲರಿಗೂ ಕಂಡು ನಾವು ಮಾತಾಡ್ತಾ ಇದ್ದೀವಿ. ಈಗ ನಾಳೆ ನಿಮಗೆ ಲೆಟರ್ ಬರುತ್ತೆ. ಬಂದಾಗ ನೀವು ಸಂಬಂಧಪಟ್ಟ ನಾವು ಯಾವ ಹಳ್ಳಿಗೆ ಹೋಗ್ತೀವಿ ಅಂತ ಹೇಳಿ 15 ದಿವಸದ ಮುಂಚೆನೆ ನಿಮ್ಗೆ ಲೆಟರ್ ಹಾಕಿರ್ತೀವಿ. ಇಂಥ ತಾರೀಕು ನಾವು ಇಂಥ ಹಳ್ಳಿ ವಿಸಿಟ್ ಕೊಡ್ತೀವಿ. 15 ದಿವಸಕ್ಕೆ ಒಂದಿನ ಪ್ರೋಗ್ರಾಮ್ ನಮ್ದು. ಆ ಪ್ರೋಗ್ರಾಮಿಗೆ ಹೋದಾಗ ಅಲ್ಲಿ ಸಂಬಂಧಪಟ್ಟಂತವ್ರು ನಮಗೆ ಹೇಳಿ. ಆಮೇಲೆ ಅಕಸ್ಮಾತ್ ಆಗಿ ಅಲ್ಲಿ ಏನಾದ್ರು ಪಾಯಿಂಟ್ ಹೊಡೆದಿಲ್ಲ, ಅದು ಇಲ್ಲ, ನಾವು ಸಹಕಾರ ಕೊಟ್ಟು ನಾವು ಕಂಪ್ಲೀಟ್ ಮಾಡ್ಕೊಟ್ಟು ಬರ್ತೀವಿ. ಯಾಕಂದ್ರೆ ಈಗ ನಮ್ಮ ಸ್ಕೂಲು ನಮ್ಮ ಊರು ಉಳಿಸ್ಬೇಕು, ನಾವು ಸಹಕಾರ. ಈಗ ಅಧಿಕಾರಿಗಳು ನಮಗ್ ಸಹಕಾರ ಕೊಟ್ಟರೆ ನಾವು ಕೂಡ ನಿಮಗೆ ಒಳ್ಳೆ ಕೆಲಸ ನಮ್ ಸಪೋರ್ಟ್ ಯಾವಾಗಲೂ ಎಷ್ಟೊತ್ತಾರ ಕೇಳಿ ಸರ್, ಇಂತಲ್ಲಿ ಹೋಗಿವಿ ನಾವು ಇಷ್ಟು ಜನ ಒಂದು ಸ್ವಲ್ಪ ತಿಂಡಿ ವ್ಯವಸ್ಥೆ ಮಾಡಿಸ್ಲಿ ಅಂದ್ರೆ ಮಾಡಿಸ್ತಾರೆ. ಅದು ರೆಡಿ ಅದ. ನಮಗ್ ಬೇಡ ಹೇಳಿದ್ದು ಇಷ್ಟು ಖುಷಿ ಆಯ್ತು ಅಷ್ಟೇ. ನಾವು ಮಾಡ್ತೀವಿ ಅಷ್ಟೇ. ನಮ್ಮ ಇಂಪ್ರೂವ್ಮೆನ್ಸ್ ಮಾಡ್ತೀವಿ ಅಂದಾಗ ನಮ್ಮ ಶಾಲೆಯಲ್ಲಿ ಒಂದು ತುತ್ತು ಊಟ ಮಾಡಿದ್ರೆ ನಿಮ್ಗೆ ತೊಂದರೆ. ನಾವೇನು ಬೇರೆ ಹೊರಗಿನ ತಂದು ಮಾಡಲ್ಲ, ಶಾಲೆಯಲ್ಲಿ ಇದ್ದನ್ನೇ ಅದನ್ನೇ ಅಚ್ಚುಕಟ್ಟ ಬಳಸಿ ಮಾಡ್ತಾ ಇದ್ದಾರೆ. ಪಾಪ ಎಷ್ಟೋ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕನು ನೋಡ್ರಿ ಎಷ್ಟು ಸ್ಕೂಲ್ ಪೈಂಟ್ ಹೊಡಿತಾರೆ. ಆಮೇಲೆ ನಮ್ ಜನನಿ ವತ್ಸಲ ಮೇಡಮ್ ಅವರು ಕೂಡ ಅದನ್ನೇ ಮಾಡ್ತಾರೆ ಎಷ್ಟೋ ಸ್ಕೂಲ್ಗಳು. ಯಾಕೆ ನಾವು ಅವ್ರ ಮಾರ್ಗದರ್ಶಿಯಾಗಿ ತಗೊಂಡು ನಾವು ಸ್ಕೂಲ್ಗಳನ್ನ ಸರಿ ಮಾಡಬಾರ್ದು? ಹೌದಲ್ಲ ಸರ್? ಈಗ ನಮ್ಮ ಹಳೆ ಜೋಗದ್ದು ಅಡಿಗೆ ಮನೆ ಏನ್ ಶೀತಲಗೊಂಡಿದೆಯಲ್ಲ, ಸ್ಕೂಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.